ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ 18 ಮೆಟ್ಟಿಲುಗಳ ಮೇಲೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದ 23 ಮಂದಿ ಪೊಲೀಸರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇದೇ ಫೋಟೋ ಇಡೀ ದೇಶಾದ್ಯಂತ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಅದರಲ್ಲೂ ಅಯ್ಯಪ್ಪನ ಭಕ್ತರ ಬೇಸರಕ್ಕೆ ಕಾರಣವಾಗಿತ್ತು. ಇರುಮುಡಿ ಹೊತ್ತವರಿಗೆ ಮಾತ್ರ ಈ 18 ಮೆಟ್ಟಿಲುಗಳನ್ನು ಹತ್ತಿ ಪಂದಳ ಕಂದನ ದರ್ಶನ ಪಡೆಯಲು ಅವಕಾಶವಿದೆ. ಈ ಸಂಪ್ರದಾಯ ಅನಾದಿ ಕಾಲದಿಂದಲೂ ಅಯ್ಯಪ್ಪನ ಸನ್ನಿಧಾನದಲ್ಲಿ ನಡೆದುಕೊಂಡು ಬಂದಿದೆ. ಹಾಗಿದ್ರೂ 23 ಮಂದಿ ಪೊಲೀಸರು 18 ಮೆಟ್ಟಿಲಲ್ಲಿ ನಿಂತು ಫೋಟೋ ತೆಗೆಸಿಕೊಂಡು ಎಡವಟ್ಟು ಮಾಡಿದ್ರು. ಹೌದು, 1ನೇ ಹಂತದ ಕರ್ತವ್ಯ ಮುಗಿಸಿದ ಎಸ್ಎಪಿ ಶಿಬಿರದ ಪೊಲೀಸರು ಕರ್ತವ್ಯದ ಕೊನೆಯ ದಿನವಾದ ಸೋಮವಾರ 18 ಮೆಟ್ಟಿಲುಗಳಲ್ಲಿ ನಿಂತು ಫೋಟೋ ತೆಗೆಸಿಕೊಂಡಿದ್ರು. ಪೊಲೀಸರು ತೆಗೆಸಿಕೊಂಡಿದ್ದ ಫೋಟೋ ಜಾಲತಾಣಗಳಲ್ಲಿ ವೈರಲ್ ಆಗಿ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಈ ಪ್ರಕರಣ ಗಂಭೀರ ಸ್ವರೂಪ ಪಡೆಯುತ್ತಿದ್ದಂತೆ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಘಟನೆಯ ಕುರಿತು ಶಬರಿಮಲೆ ಸಮನ್ವಯದ ಉಸ್ತುವಾರಿ ಹೊತ್ತಿದ್ದ ಎಡಿಜಿಪಿ ಕೆಇ ಬೈಜು ಅವರಿಂದ ವಿವರಣೆ ಕೇಳಿತ್ತು. ಇದೀಗ ಶಬರಿಮಲೆ ಶ್ರೀ ಅಯ್ಯಪ್ಪ ಸನ್ನಿಧಾನದ 18 ಮೆಟ್ಟಿಲಲ್ಲಿ ನಿಂತು ಫೋಟೋ ತೆಗೆಸಿಕೊಂಡ 23 ಪೊಲೀಸ್ ಅಧಿಕಾರಿಗಳಿಗೆ ಶಿಸ್ತಿನ ಕ್ರಮವಾಗಿ ಕಠಿಣ ತರಬೇತಿ ನೀಡುವ ಬಗ್ಗೆ ಎಡಿಜಿಪಿ ಎಸ್ ಶ್ರೀಜಿತ್ ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸರ ವಿರುದ್ಧ ಕೈಗೊಂಡಿರುವ ಕ್ರಮಗಳ ಕುರಿತು ತಿಳಿಸಿ ಎಡಿಜಿಪಿ ನವೆಂಬರ್ 22ರಂದು ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಶಬರಿಮಲೆಯಿಂದ ಪೊಲೀಸರಿಗೆ ಮನೆಗೆ ಹೋಗಲು ಬಿಡದೆ ಕಣ್ಣೂರಿನ ಕೆಎಪಿ4 ಕ್ಯಾಂಪ್ನಲ್ಲಿ ಕಠಿಣ ತರಬೇತಿ ನೀಡಲಾಗುವುದು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಚಿಂತನೆಯನ್ನ ನಡೆಸಲಾಗುತ್ತಿದೆ ಎಂದು ವರದಿಯಾಗಿದೆ. 18 ಮೆಟ್ಟಿಲಲ್ಲಿ ಫೋಟೋ ತೆಗೆಯಬಾರದು ಎಂದು ನಮಗೆ ತಿಳಿದಿರಲಿಲ್ಲ. ಇದು ಆಚಾರದ ಉಲ್ಲಂಘನೆ ಎಂಬುದು ಗೊತ್ತಿರಲಿಲ್ಲ ಎಂದು ಪೊಲೀಸರು ವಿವರಣೆಯನ್ನ ನೀಡಿದ್ರು. ಆದರೆ ಈ ಸ್ಪಷ್ಟನೆಯನ್ನ ಪೊಲೀಸ್ ಕೇಂದ್ರ ಕಚೇರಿ ತಿರಸ್ಕರಿಸಿದೆ. ಸನ್ನಿಧಾನದಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲಾ ಪೊಲೀಸರಿಗೆ ಇಂತಹ ವಿಷಯಗಳು ಗೊತ್ತಿರಬೇಕು ಎಂದು ಉನ್ನತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.